was really happy. It is very intriguing. ತುಂಬ ಖುಷಿ ಆಯಿತು. ಆ್ಯಂಡ್ ನನಗೆ ಆ ಖುಷಿ ನನ್ನ ಕೈಲಾದಷ್ಟು ಐ ಗಿವನ್ ಮೈ ಬೆಸ್ಟ್ ಈ ಹಾಡುಗಳ ಮುಖಾಂತರ. ಆ್ಯಂಡ್ ದೇ ವಾಂಟ್ ನನ್ನ ಅಮೇಜಿಂಗ್ ಜಾಬ್. ಈ ಚಿತ್ರಕ್ಕೆ ನಾನೊಂದು ಸಣ್ಣ ಪಾತ್ರ ಆಗೋದಕ್ಕೆ ತುಂಬ ಹೆಮ್ಮೆ ಅನ್ಸುತ್ತೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಫಾರ್ ದಿಸ್. ನಮಸ್ಕಾರ. ನನಗೆ ಶ್ರುತಿ ಅವ್ರು ಫೋನ್ ಮಾಡಿ ಈ ಥರ ಒಂದು ಟ್ರೈಲರ್ ಲಾಂಚ್ ಇದೆ, ಬರ್ತೀರಾ ಅಂದಾಗ ಬರ್ತೀನಿ ಅಂದರೆ, ಬಟ್ ಐ ಡಿಡ್ ನಾನ್ ಮೇನ್ ಯೂಶಲಿ ನನಗೆ ಅಭ್ಯಾಸ ಇಲ್ಲ, ಬಟ್ ಬಿಕಾಸ್ ಐ ಆಮ್ ವೆರಿ ಇಂಟ್ರೋವರ್ಟೆಡ್. ನಾನು ಸೂರ್ಯ ಅವರು ಆಮೇಲೆ ನಂಗೆ ಫೋನ್ ಮಾಡಿದಾಗ ನಾನು ಅದನ್ನೇ ಹೇಳಿದೆ ಅವರಿಗೆ, ಐ ಆಮ್ ವೆರಿ ಇಂಟ್ರೋವರ್ಟೆಡ್. ಐ ಆಮ್ ನಾಟ್, ನನ್ನ ಸಿನಿಮಾ ನನ್ನ ಒಂದು ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡೋದು, ದ ಗ್ಲಾಮರ್ ಸೈಡ್ ಆಫ್ ಇಟ್ ಡಸ್ ನಾಟ್ ಇಂಟ್ರೆಸ್ಟ್ ಮೀ. ಸೊ ನನಗೆ ಈ ಥರ ಒಂದು ಫಂಕ್ಷನ್ಗೆ ಬರೋದು ನಿಮ್ಗೆ ಆ್ಯಕ್ಚುಲಿ ತುಂಬ ಬೆನಿಫಿಟ್ ಆಗಲ್ಲ ಸೂರ್ಯ ಅಂತ ಟೋಲ್ಡ್ ಮ್ಯೂಸ್ ಇಲ್ಲ ಬಗ್ಗೆ ಅಂತ. ಬಟ್ ನನಗೆ ಟ್ರೈಲರ್ ನೋಡಿದ್ದೆ, ಮುಂಚೆನೆ ಕಳಿಸಿದ್ರು. ಸೊ ಒಂದು ಕತೆಗಾರನ ಬಗ್ಗೆ ಕತೆ ಮಾಡೋದು ಇಸ್ ವೆರಿ ಚಾಲೆಂಜಿಂಗ್ ಥಿಂಗ್. ಅಂದರೆ ಅದು ತುಂಬ ಒಂದು ಇಂಟ್ರೆಸ್ಟಿಂಗ್ ಸ್ಪೇಸ್ ವೇರ್ ಸೂರ್ಯ ಹ್ಯಾಸ್ ಗಾನ್. ಇಟ್ಸ್ ಅದು ತುಂಬ ಸುಲಭದ ಕೆಲಸ ಅಂತ ಅನ್ಸುತ್ತೆ. ಹೆಮಿಂಗ್ ಅವರು ಒಂದು ಕೋಟ್ ಇದೆ ಅವ್ರದ್ದು, ವೆರಿ ಸೇಸ್ ರೈಟಿಂಗ್ ಇಸ್ ವೆರಿ ಈಸಿ, ಯು ಸಿಟ್ ಇನ್ ಫ್ರಂಟ್ ಆಫ್ ದ ಟೈಪ್ ರೈಟರ್ ಅಂಡ್ ಯು ಬ್ಲೀಡ್. ಅಂದರೆ ಅದು ನನಗೆ ವರ್ಷಕ್ಕೆ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಮಾಧ್ಯಮ ಮಿತ್ರರು ತುಂಬ ಜನ ಇವಾಗ ಹೇಳ್ತಾ ಇದ್ರು ನನಗೆ. ಜಸ್ಟ್ ಮತ್ತೆ ಖಂಡಿತ ನನಗೂ ಆಸೆ ಇದೆ, ಬಟ್ ಟೈಪ್ ರೈಟರ್ ಮುಂದೆ ಕೂತ್ಕೊಂಡಾಗ ಅಥವಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಾಗ ಬರೆಯೋಕ್ಕೆ ತುಂಬಾ ಒದ್ದಾಡ್ತೀವಿ. ಅಂದ್ರೆ ಆಸ್ ಅ ರೈಟರ್ ಐ ಥಿಂಕ್ ಅದನ್ನ ತುಂಬಾ ಜನ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಓನ್ಲಿ ಇಫ್ ಯು ಆರ್ ಅ ರೈಟರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಡಿಸಿಪ್ಲಿನ್ ಇಟ್ ರಿಕ್ವೈರ್ಸ್. ಅಂಡ್ 4 ಗಂಟೆ ಬರೀ ಖಾಲಿ ಪೇಜ್ ಮುಂದೆ ಕೂತು ಸುಸ್ತಾಗೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಕೆಲವೊಮ್ಮೆ. ಸೊ ಅದು ನನಗೆ ತುಂಬಾ ಹಿಡಿಸ್ತು, ಆ ಸ್ಪೇಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟಿದ್ದಾರೆ ಅಂತ. ಪ್ಲಸ್ ಒಂದು ಕ್ಯಾರೆಕ್ಟರ್ ಜೊತೆ ಒಂದು ರೈಟರ್ದು ಮಾತುಕತೆ ಆಗತ್ತೆ ಅನ್ನೋದೇ ಥಾಟ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಅಂಡ್ ಸೂರ್ಯ ಅವರು ಹೇಳ್ದಂಗೆ ಇಟ್ ಈಸ್ ಎಲ್ಲ ತರ ಕಥೆಗಳು ಬಂದಿದೆ. ಅದು ಇಟ್ಸ್ ನಾಟ್ ಅಬೌಟ್ ಒರಿಜಿನಾಲಿಟಿ, ಇಟ್ ಇಸ್ ಅಬೌಟ್ ವಾಟ್ ಟೇಕ್ ಹಿ ಹ್ಯಾಸ್. ಅಂಡ್ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟೇಕ್. ಯಾಕೆಂದ್ರೆ ತುಂಬಾ ಅಟ್ಯಾಚ್ಮೆಂಟ್ ಡೆವಲಪ್ ಆಗುತ್ತೆ. ನೀವು ನಿಮ್ಮ ಕ್ಯಾರೆಕ್ಟರ್ಸ್ ಆಗ್ತೀರಾ. ನಾನು ಬರೀಬೇಕಾದ್ರೆ ನನ್ನ ಕ್ಯಾರೆಕ್ಟರ್ಸ್ ನಾನು ಆಗಿದ್ದೀನಿ. ಸೊ ಅದು ಗೋಧಿವಣ್ಣ ಆಗಿರ್ಬೋದು, ಕೌಲುದಾರಿ ಆಗಿರ್ಬೋದು, ಅಥವಾ ಸಪ್ತ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ನು ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ಅವ್ರದ್ದು ಇನ್ಸೆಕ್ಯೂರಿಟೀಸ್ ನಂಗೆ ಗೊತ್ತು. ಸೊ ಆ ಸ್ಪೇಸಲ್ಲಿ ಇರ್ತೀವಿ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಅಂಡ್ ತುಂಬಾ ಧೈರ್ಯ ಬೇಕು. ಅಂದ್ರೆ ಯೂಶಲಿ ಹೋಗಿರೋ ಜಾಗಕ್ಕೆನೆ ಹೋಗಿ ಸಿನಿಮಾ ಮಾಡೋದು ಈಸ್ ಯೂಶಲಿ ಹೌ ಎನ್ ಇಂಡಸ್ಟ್ರಿ ಫಂಕ್ಷನ್ಸ್. ಹೋಗಿಲ್ದೇ ಇರೋ ಜಾಗಕ್ಕೆ ಹೋಗಿ ಕತೆ ಮಾಡೋದು, ಅಥವಾ ನೋಡಿಲ್ದೇ ಇರೋ ಜಾಗಕ್ಕೆ, ಅಥವಾ ನಾನು ಹೇಳ್ತಾ ಇರೋದು ಎಮೋಷನಲ್ ಸ್ಪೇಸ್ ಅಥವಾ ಕತೆ ಇರೋ ಶೈಲಿ, ಅದು ಒಂದು ಹೊಸ ಜಾಗಕ್ಕೆ ಹೋಗಿ ಕತೆ ಮಾಡೋದು ಇಸ್ ಅ ವೆರಿ ರಿಸ್ಕಿ ಥಿಂಗ್ ಫಾರ್ ಎವ್ರಿಬಡಿ. ಅಂಡ್ ಅದನ್ನ ಅಷ್ಟು ವರ್ಷಗಳಿಂದ ಕಾಪಾಡಿಕೊಂಡು ಅಷ್ಟು ಶ್ರಮೆಯಿಂದ ಮಾಡಿರೋದು ಅದೇ ದೊಡ್ಡ ಸಾಹಸ. ಅಂಡ್ ಐ ಕಂಗ್ರ್ಯಾಚುಲೇಟ್ ದ ಎಂಟೈರ್ ಟೀಮ್ ಆ್ಯಂಡ್ ಸೂರ್ಯ ಫಾರ್ ದ್ಯಾಟ್. ಸಿನಿಮಾ ಮಾಡೋದು ಇವತ್ತಿನ ಕಾಲ ಮನೆಗೆ ಈ ತರ ಸಿನಿಮಾ ಮಾಡೋದು ಬಹಳ ಕಷ್ಟ. ನಮ್ಮ ಆಡಿಯನ್ಸ್ ಅಟೆನ್ಷನ್ ಜೊತೆ ನಾವು ಅಟೆನ್ಷನ್ಗೋಸ್ಕರ ತುಂಬಾ ಹೋರಾಟ ಮಾಡ್ಬೇಕಾಗತ್ತೆ. ಅಂಡ್ ಅಂದ್ರೆ ಕಾಂಟ್ರವರ್ಷಿಯಲ್ ಆಗಿ ಏನೋ ಹೇಳಕ್ ಇಷ್ಟಪಡಲ್ಲ, ಬಟ್ ಥಿಂಗ್ಸ್ ಲೈಕ್ ಇನ್ಸ್ಟಾಗ್ರಾಮ್ ರೀಲ್ ಜೊತೆ ಕಾಂಪಿಟೇಷನ್ ಇದೆ ನಮ್ದು ಇವತ್ತು, ಬಿಗ್ ಬಾಸ್ ಜೊತೆ ಕಾಂಪಿಟೇಷನ್ ಇದೆ ಇವತ್ತು. ಅಂಥವ್ರನ್ನ ಒಂದು ಕತೆ ಬಂದು ಅನುಭವಿಸಿ ಆ ತರ ಒಂದು ಸಿನಿಮಾ ಮಾಡ್ತೀವಿ, ಆ ತರ ಒಂದು ದಿಕ್ಕಲ್ಲಿ ಹೊಸ ತರ ಪ್ರಯತ್ನ ಪಡ್ತೀವಿ ಅನ್ನೋದು ತುಂಬಾ ಧೈರ್ಯ ಬೇಕು. ಸೊ ಐ ಹೋಪ್ ಈ ತರ ಪ್ರಯತ್ನಗಳಿಗೆ ಮಾಧ್ಯಮದಿಂದ ಮತ್ತೆ ಸಿನಿಮಾನ ಯಾರು ಇಷ್ಟಪಡ್ತಾರೆ, ಯಾರು ಪ್ರೀತಿಸ್ತಾರೆ ಅಂಥವ್ರು ಸಪೋರ್ಟ್ ಮಾಡಿ ಯಶಸ್ ಕೊಡ್ಲಿ ಅಂತ ಹಾರೈಕೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. Very welcome to the trailer launch of our film. I'm extremely happy to see my friend's film being, ready right now, and all of you are here to watch it, to encourage, to support.
This film is extremely personal, and all the reasons that I have to do this film are all personal reasons. Surya has been a friend for a very long time. When he wrote the first draft of the film, I think that's when he told me, and it was years ago. He's been growing with this film, and our discussions about the film are growing together with our friendship. I'm extremely thankful to accommodate me in this film. This is one of my first Kannada feature films, if I may say so, yes. So, I'm being launched. Yeah, so I loved my character. Everybody has done a tremendous job, like Udit said. The music, the story, the the entire delivery of the film, the entire execution in terms of its technical department and the art department, all of that we all have tried to do our best. And my only hope is that it reaches you all the way he has tried to make it, and we all have contributed to the same. So once again, thank you so much for being here today, and we all would need your prayers, your support throughout. The film is going to be in the cinemas and later as well. So thank you so much. Thank you so much. To get anything value, you have to sacrifice. So Surya has sacrificed almost 11 years on this idea, and I've been part of this story from last 8 years. So ಹೆಂಗೆ ಶ್ವೇತಾ ಅವ್ರು ಹೇಳಿದ್ರು, it's personal ಅಂತ, it's same, it's very personal, and I think it's more of a brother story and extended family story, and the music that we have done and the artificial time and space that he has created from his story, I think we have done some great music, and I hope you guys enjoy it. Thank you. ಥ್ಯಾಂಕ್ ಯು ಸೋ ಮಚ್. ರವಿ ಭಟ್ಸಿ. ಈ ಚಿತ್ರದಲ್ಲಿ ತೇಜಸ್ವಿ ಅನ್ನೋ ಪಾತ್ರನ ನಾನು ವಹಿಸಿದ್ದೀನಿ. ತೇಜಸ್ವಿ ಅನ್ನೋ ಪಾತ್ರ ಒಬ್ಬ ಅಂತರ್ಮುಖಿಯ ಪಾತ್ರ. ಈಸ್ ಅನ್ ಇಂಟ್ರೋವರ್ಟ್. ಜೀವನದಲ್ಲಿ ನಾನೊಬ್ಬ ಎಕ್ಸ್ಟ್ರೋವರ್ಟೆಡ್ ಪರ್ಸನ್ ಅಂತ, ಎಕ್ಸ್ಟ್ರೋವರ್ಟೆಡ್ ಇಡಿಯಟ್ ಅಂತ ಸುಮಾರು ಜನ ಹೇಳಿದ್ದಾರೆ ನನಗೆ. ಸೊ ಪಾತ್ರದ ವಿಷಯ ಮೊದಲು ನನಗೆ ಸೂರ್ಯ ಅವರು ಹೇಳಿದಾಗ 2 ಆಯಾಮಗಳು ನನಗೆ ತುಂಬಾ ಸೆಳೆದ್ವು ಈ ಸಿನಿಮಾ ಕಡೆಗೆ. ಒಂದು ಸೂರ್ಯ ವಸಿಷ್ಠನೇ, ಅವ್ರ ಜೊತೆ ನಾನು ಸಾಕಷ್ಟು ಮುಂಚೆ ಕಿರುಚಿತ್ರಗಳಲ್ಲಿ ನಟನೆ ಮಾಡಿದ್ದೀನಿ. ಅಂಡ್ ಯಾವುದೇ ವಿಷಯನ ಹೇಳಬೇಕಾದ್ರೆ ಬರೀ ಅದರ ಆಲೋಚನೆ ಮಾಡಿದ್ರೆ ಸಾಲದು, ಅದನ್ನ ಟೆಕ್ನಿಕಲಿ ಒಬ್ಬ ಆಡಿಯನ್ಸ್ಗೆ ತಲುಪಿಸುವಂತಹ ಕ್ಷಮತೆಯೂ ನಮ್ಮಲ್ಲಿರಬೇಕು. ಸೊ ಈ 2 ಕ್ವಾಲಿಟಿನೂ ಸೂರ್ಯ ಮತ್ತೆ ಮತ್ತೆ ತುಂಬಾ ಸುಲಲಿತವಾಗಿ ನಮ್ಮ ಮುಂದೆ ನಿದರ್ಶಿಸ್ಬಿಟ್ಟು ತೋರಿಸ್ತಾ ಇದ್ರು. ಸೊ ಒಂದು ಡೈರೆಕ್ಟರ್ ಬಂದು ಕೇಳಿದ ತಕ್ಷಣ ಹ್ಞೂ ಅನ್ಬೇಕಾದಾಗ ತುಂಬಾ ಉತ್ಸಾಹ ಇತ್ತು. 2ನೇದು ಪಾತ್ರ ನನ್ನಿಂದ ಸ್ವಲ್ಪ ದೂರ ನಿಂತಿತ್ತು ಅನ್ನೋದು ಎಲ್ಲೋ ಒಂದ್ ಕಡೆ ಒಂದು ಆಸೆ ಹುಟ್ಟಿಸುತ್ತೆ ಅನ್ಸುತ್ತೆ ನಟರಲ್ಲಿ. ನಾವು ಆ ಥರದ ಪಾತ್ರನೇ ಹೆಚ್ಚಾಗಿ ಮಾಡಕ್ ಟ್ರೈ ಮಾಡ್ತೀವಿ. ಸೊ ಈ ತರ ನಾನು ಪಾತ್ರನ ಆಯ್ಕೆ ಮಾಡ್ಕೊಂಡಾಗ ಸಾಕಷ್ಟು ಕಷ್ಟ ಕೊಟ್ಟಿದ್ದೀನಿ ಸೂರ್ಯ ಅವ್ರಿಗೆ. ಸೂರ್ಯ ಹಂಗ್ ಟ್ರೈ ಮಾಡ್ಬಿಡೋಣ, ಹಿಂಗ್ ಟ್ರೈ ಮಾಡ್ಬಿಡೋಣ, ಒಂದು ಹೊಸ ಬಾಡಿ ಲ್ಯಾಂಗ್ವೇಜ್ ಟ್ರೈ ಮಾಡ್ಬಿಡೋಣ, ವೆಯ್ಟ್ ಗೇನ್ ಮಾಡ್ಬಿಡೋಣ, ಈ ತರ ಹಲವಾರು ಕಷ್ಟಗಳನ್ನ ನಾವು ಕೊಟ್ಟರು. ಪ್ರತಿಯೊಬ್ಬರಿಗೂ ಒಂದು ಮಾತನ್ನು ಡೈರೆಕ್ಟ್ ಆಗಿ ಅಲ್ಲಗಳಿದೆ. ಅವ್ರು ಹೇಳ್ತಿರೋ ವಿಷಯನ ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಸಮರ್ಪಕವಾದ ಸ್ಪಂದನೆನ ಸೂರ್ಯ ಅವರು ಕೊಟ್ಟಿದ್ದಾರೆ. ಪ್ರತಿ ಹಂತದಲ್ಲೂ ನಮ್ಮೆಲ್ಲರಿಗೂ ಅದನ್ನ ಅವ್ರು ಕೊಟ್ಟಿರೋದ್ರಿಂದ ಒಂದು ಸಮರ್ಪಕವಾದ ಚಿತ್ರವನ್ನು ನಾವು ಮಾಡಿದೀವಿ ಅನ್ನೋ ಭರವಸೆ ನಮ್ಮಲ್ಲಿ ಇವತ್ತು ಮೂಡಿದೆ. ನೀವೆಲ್ಲರೂ ಟ್ರೇಲರ್ ನೋಡಿದಿರಿ. ಆ ಟ್ರೇಲರ್ನಲ್ಲಿ ಒಬ್ಬ ಕಥೆಗಾರ ತನ್ನ ಪಾತ್ರವನ್ನು ಎದುರಾದಾಗ ಏನಾಗಬಹುದು ಅಂತ ತೆರೆಕೊಳ್ಳ ಹೋಗುತ್ತಾ ಅಂತ ಒಂದು ಚಿತ್ರ. ಈ ಚಿತ್ರದಲ್ಲಿ ನಾವೆಲ್ಲರೂ ಪಟ್ಟಿರೋ ಶ್ರಮ ನಿಮಗೆ ಕಾಣುತ್ತೋ ಬಿಡುತ್ತೋ ಈ ಸ್ಕ್ರೀನಲ್ಲಿ ಗೊತ್ತಿಲ್ಲ. ಬಟ್ 2 ಪಾತ್ರಗಳು, ರಾಮ್ ಮಂಜುನಾಥ್ ಮತ್ತೆ ಸಚ್ಚ ಮಾಡಿರುವಂತಹ ಪಾತ್ರಗಳು, 2 ಬೊಂಬೆಗಳು ಜೀವಕ್ಕೆ ಬರುವಂತಹ ಒಂದು ಸನ್ನಿವೇಶ ಬರುತ್ತೆ. ಒಬ್ಬ ಅಂತರ್ಮುಖಿಯ ಜಗತ್ತು ಹೌ ಡಸ್ ಇಟ್ ಕಮ್ ಅ ಲೈಫ್ ಅನ್ನೋದಕ್ಕೆ ಒಂದು ಸಾದೃಶ್ಯವಾಗಿ ಇವತ್ತು ಸಾರಾಂಶ ಇದೆ ಅಂತ ನನ್ನ ಆಸೆ. ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀರಿ, ನಮ್ಮ ಜೊತೆ ನಿಲ್ತೀರಿ ಅನ್ನೋ ಭರವಸೆ ನನಗಿದೆ. ಸೊ ಚಿತ್ರಾನ 15ನೇ ತಾರೀಕು ಬಂದು ಎಲ್ಲರೂ ನೋಡೋ ಹಾಗೆ ನಿಮ್ಮ ಕಡೆಯಿಂದ ಒಂದು ಮನವಿನ ಕಳಿಸ್ಕೊಟ್ರೆ ಜನರು ಬಂದೇ ಬರ್ತಾರೆ ಅನ್ನೋ ಆಸೆ. ಥ್ಯಾಂಕ್ ಯು ಸೊ ಮಚ್. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ. ಕತೆ ಹೇಳ್ಬಿಡ್ತೀನಿ ನಾನು, ಬೇಡ. ಸೂರ್ಯ, ಅವ್ರ ಹೆಂಡತಿ ಸುಚಿ, ಅವರೆಲ್ಲ ನಮಗೆ ಫ್ಯಾಮಿಲಿ ಫ್ರೆಂಡ್ಸ್. ಎಷ್ಟೋ ವರ್ಷಗಳ ಹಿಂದೆ ಮೊದಲು ಕಥೆ ಹೇಳಿದಾಗ ಬಹುಶಃ ಈ ಕಥೆಯನ್ನ ತುಂಬಾ ಸಲ ರೀರೈಟ್ ಮಾಡಬೇಕಾಗ್ಬೋದು ಅಂತ ಒಂದು ರೀತಿಯಲ್ಲಿ ಸ್ವಲ್ಪ ಡಿಸ್ಕರೇಜ್ ಮಾಡಿದಂತಹ ಜನಗಳಲ್ಲಿ ನಾನು ಒಬ್ಬ. ಯಾಕಂದ್ರೆ ನಮ್ಮಲ್ಲಿ ಅಷ್ಟು ಪ್ರಾಮಾಣಿಕವಾದ ಡಿಸ್ಕಷನ್ಗಳು ನಡೀತಾ ಇದ್ವು, ಇವತ್ತಿಗೂ ನಡೀತವೆ. ನಮಗೆ ಇದಿಷ್ಟ ಆಯ್ತು, ಇದಿಷ್ಟ ಆಗಿಲ್ಲ, ಅದನ್ನ ನೇರವಾಗಿ ಹೇಳ್ಕೊಳ್ಳುವಂತ ಪ್ರಾಮಾಣಿಕತೆ ನಮ್ಮ ಇಬ್ಬರಲ್ಲೂ ಇದೆ.
ಆದ್ರೆ ಇವತ್ತು ನನಗೆ ಟ್ರೈಲರ್ ನೋಡಿದ ಮೇಲೆ ಅನ್ಸಿದ್ದೇನಂದ್ರೆ ಫೈನಲಿ ಅದು ಗಜಗರ್ಭ ಕೂಡ ಅಲ್ಲ. ಅದು ಇನ್ನು ಯಾವ ಪ್ರಾಣಿಯದ್ದು ಗರ್ಭ ಅಷ್ಟು ಜಾಸ್ತಿ ದಿನ ಉಳಿಯುತ್ತೆ ಗೊತ್ತಿಲ್ಲ. ಅದನ್ನೆಲ್ಲ ಮುಗಿಸಿ ಈ ತರದ ಒಂದು ಟ್ರೈಲರ್ ನೋಡಿದಾಗ, ಅದರ ಮುಂಚೆ ಶ್ರುತಿಯವರ ನೃತ್ಯ ನೋಡಿದಾಗ ಅದು ಮಾಯೇನೆ ಅಂತ ನನಗನ್ಸಿದೆ. ಈ ಮಾಯೆ ಎಲ್ಲರಿಗೂ ತಲುಪುವಲ್ಲಿ ನಮ್ಮೆಲ್ಲರ ಪಾತ್ರ ಇದೆ. ಯಾಕಂದ್ರೆ ಸಿನಿಮಾ ಮಾಡೋದು ಒಂದು, ಅದನ್ನ ಎಲ್ರಿಗೂ ತಲುಪಿಸುವಂಥದ್ದು ಇನ್ನೊಂದೇ ಪ್ರಕ್ರಿಯೆ. ಅದನ್ನ ದಯವಿಟ್ಟು ನಾವೆಲ್ಲರೂ ಸೇರಿ ಮಾಡೋಣ. ರಾಮ್ ಮಂಜುನಾಥ್ ಅವರು ಕೈ ಮುರ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಏನಾಯ್ತೋ ಗೊತ್ತಿಲ್ಲ. ಅವರು ಸಿನಿಮಾದ ಇನ್ನೊಂದು ಪ್ರಮುಖ ಪಾತ್ರಧಾರಿ, ನೋಡಿರ್ತೀರ ಟ್ರೈಲರ್ ಅಲ್ಲಿ. ನಮಸ್ಕಾರ. ನಾವೆಲ್ಲ ಟ್ರೈಲರ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ಬಿಟ್ಟಿದ್ದೇನೆ, ಇವರು ಹೇಮಂತ್ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೇಕು. ಆ ಥರ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾ ಇದೀವಿ. ವರ್ಕ್ ಶುಡ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್ ಅಂತ ನನ್ನ ಬಿಲೀಫ್. ನಾನು ಇವಾಗ ಏನಂತ ಮಾತಾಡೋದು ಹೊಳಿತಾ ಇಲ್ಲ. ಒಬ್ಬ ಕಥೆಗಾರ ತಾನು ಬರೀತಾ ಇರೋ ಪಾತ್ರವನ್ನೇ ಎದುರುಗೊಂಡಾಗ ಅದು ಯಾವ ರೀತಿ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡುತ್ತೆ, ಇವನು ಅವನನ್ನು ಸೃಷ್ಟಿಸ್ತಾ ಇದ್ದಾನ ಅಥವಾ ಅವನು ಇವನ್ ಮೂಲಕ ಕತೆ ಹೇಳ್ಕೊತಾ ಇದ್ದಾನ ಅನ್ನೋ ಒಂದು ಐಡಿಯಾ ಎಕ್ಸ್ಪ್ಲೋರ್ ಮಾಡಕ್ ಟ್ರೈ ಮಾಡಿರೋದು. ಅದು ತಮಸ್ಸು ಚಿತ್ರದಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಬಂದಿದ್ದ ಒಂದು ಐಡಿಯಾ ನನಗೆ. ಕಾಸ್ಟಿಂಗ್ ಟೈಮ್ ನಲ್ಲಿ ನಾವು ಬರ್ದಿರೋ ಕಥೆ, ನಮ್ಗೆ ಹತ್ತಿರವಾಗಿರೋ ಒಂದು ಕಥೆನಲ್ಲಿರೋ ಪಾತ್ರಗಳು ನಮಗೆ ಎಷ್ಟು ನಿಜವಾಗಿ ಬಿಟ್ಟಿರತ್ತೆ ಅಂತಂದ್ರೆ, ಒಬ್ಬ ಜೀವಂತ ವ್ಯಕ್ತಿ, ಒಬ್ಬ ಆರ್ಟಿಸ್ಟ್ ಬಂದು ಅದಕ್ಕೆ ಆಡಿಷನ್ ಮಾಡಿ ಹೋದ್ಮೇಲೂ ಕೂಡ ಆ ಸಮತೋಲನ ಮಾಡೋದು ವಿತ್ ಅ ಲಿವಿಂಗ್ ಪರ್ಸನ್ ಅಂಡ್ ಅನ್ ಇಮ್ಯಾಜಿನರಿ ಕ್ಯಾರೆಕ್ಟರ್. ಬಟ್ ಫಾರ್ ಅಸ್ ದ ಕ್ಯಾರೆಕ್ಟರ್ ಇಸ್ ರಿಯಲ್. ಸೊ ಐಡಿಯಾ ನನಗೆ ಅಲ್ಲಿಂದ ಒಂದು ಸೀಡಾಗಿ ಉಳ್ಕೊಂಡಿತ್ತು. ಕೆಲವು ವರ್ಷಗಳ ನಂತರ ಅದು ಒಂದು ಸ್ಕ್ರಿಪ್ಟ್ ಆಗಿ ಬದಲಾಯ್ತು. ಈ ತರ ಪಾತ್ರಗಳು ಕ್ರಿಯೇಟ್ ಆಗಿ ಒಂಥರ ಜರ್ನಿನೂ ಹಂಗೆ ಇದೆ. ಈ ಕಥೆನಲ್ಲಿ ಹೇಗೆ ಕಥೆಗಾರ ಕಥೆ ಹೇಳಿಸ್ಕೊಂಡು ಹೋಗುತ್ತೋ ಅದೇ ರೀತಿ ಬರೆಯೋ ಎಕ್ಸ್ಪೀರಿಯನ್ಸ್ ಕೂಡ ನಂದು ಒಂಥರ ಸಿಮಿಲರ್. ಆ ಕ್ಯೂರಿಯಾಸಿಟಿ ಏನಿಗೆ ಬಂತು ಅಂದ್ರೆ, ಎಲ್ಲರಿಗೂ ಸಿಗೋದು ಅಷ್ಟೇ ಅಕ್ಷರಗಳು. ಯಾವುದೇ ಭಾಷೆ ತಗೊಂಡ್ರು, ಇಂಗ್ಲಿಷ್ ಅಂತ ತಗೊಂಡ್ರೆ 26 ಅಕ್ಷರ ಎಲ್ರಿಗೂ ಸಿಗೋದು. ಬಟ್ ಕೆಲವು ಕಥೆ ಕೆಲವರಿಂದಲೇ ಬರುತ್ತೆ, ಕೆಲವು ಪದ್ಯ ಕೆಲವರಿಂದಲೇ ಬರುತ್ತೆ. ದಿ ಸೇಮ್ ಆಲ್ಫಾಬೆಟ್ಸ್ ಗೆಟ್ ರಿಅರೇಂಜ್ಡ್, ಸಮಥಿಂಗ್ ಎಲ್ಸ್ ಗೆಟ್ಸ್ ಕ್ರಿಯೇಟೆಡ್. ಯಾಕೆ ಹಾಗೆ? ಸೊ ಅದು ನಾವು ಸೃಷ್ಟಿಸ್ತಾ ಇದ್ದೋ, ಅದು ನಮ್ಮನ್ನು ಆಯ್ಕೆ ಮಾಡ್ಕೋತಾ ಇದೆಯೋ ಅನ್ನೋ ಎಳೆನಲ್ಲಿ ಕಥೆ ಶುರುವಾಗಿದ್ದು. ಈ ಚೌಕಟ್ಟಿನಲ್ಲಿ ಒಂದು ಎಮೋಷನಲ್ ಡ್ರಾಮಾ, ಅಟ್ ದಿ ಎಂಡ್ ಆಫ್ ದ ಡೇ ಅದು ಎಮೋಷನ್ ಮೇಲೆನೆ ಹೋಗುವಂತ ಸಿನಿಮಾ. ನಾನು ಮಾಡಕ್ ಪ್ರಯತ್ನ ಪಟ್ಟಿರೋದಂತೂ ಒಂದು ಎಮೋಷನಲ್ ಡ್ರಾಮಾ ಈ ಚೌಕಟ್ಟಿನಲ್ಲಿ. ಎಲ್ಲೋ ಒಬ್ಬ ರೈಟರ್ ಇದ್ದಾನೆ, ದೂರದಲ್ಲಿ ಒಂದು ಸಣ್ಣ ಮನೆ, ಒಂದು ಎಲ್ಲೋ ಗುಡ್ಡದಲ್ಲೋ ಒಬ್ಬನೇ ಇದ್ದಾನೆ. ಅವನ ಪ್ರಪಂಚ ನಮಗಿಂತ ಸ್ವಲ್ಪ ದೂರ ಆಗತ್ತೆ. ನಾವೆಲ್ಲರೂ ಕಥೆಗಾರರೆ. ಬೆಳಗ್ಗೆ ಅಂದ್ರೆ ಮಗು ಊಟ ಮಾಡಿಸೋದ್ರಿಂದ ಹಿಡಿದು ಆಫೀಸಲ್ಲಿ ರಜಾ ಕೇಳೋವರೆಗೂ ಕಥೆಗಳು ಹೇಳ್ತಾನೆ ಇರ್ತೀವಿ, ದಿನಾಗ್ಲೂ ಕಥೆ ಸೃಷ್ಟಿಸ್ಕೊಳ್ತಾನೆ ಇರ್ತೀವಿ. ಹಾಗಾಗಿ ಇದು ನನ್ನ ಪ್ರಪಂಚದಲ್ಲಿ ನನ್ನ ಸುತ್ತಮುತ್ತನೇ ನಡೆಯೋ ಒಂದು ಕಥೆ, ನಂದೇ ಕಥೆ ಅಂತ ನೋಡಿದವರಿಗೆ ಅನ್ನಿಸ್ಬೇಕು. ಅದಕ್ಕೋಸ್ಕರ ಈ ಒಂದು ಐಡಿಯಾ ಏನಿದೆ, ಕಥೆ ಒಂದು ಬಿಜಾರ್ ಟರ್ನ್ ಆಫ್ ಇವೆಂಟ್ಸ್ ಅಂತ ಏನ್ ಹೇಳ್ತೀವಿ, ಕಥೆಗಾರ ಪಾತ್ರ ಮೀಟ್ ಮಾಡೋದು, ಅದನ್ನ ಒಂದು ರಿಯಲ್ ಸೆಟ್ಟಿಂಗ್ ಅಲ್ಲಿ ತಗೊಂಡ್ಬಂದು ಹೇಳೋ ಪ್ರಯತ್ನ. ಅದು ಬರ್ದಾಗ ನಾನು ಒರಿಜಿನಲ್ ಅಂತ ಅನ್ಕೊಂಡಿದ್ದೆ, ಬಟ್ ಒಬ್ಬ ರೈಟರ್ ಮತ್ತೆ ಕ್ಯಾರೆಕ್ಟರ್ ಮೀಟ್ ಮಾಡೋ ಸನ್ನಿವೇಶಗಳು ಲಿಟರೇಚರ್ ಅಲ್ಲಿ, ವರ್ಲ್ಡ್ ಸಿನಿಮಾನಲ್ಲಿ, ಥಿಯೇಟರ್ ಅಲ್ಲಿ ಎಕ್ಸ್ಪ್ಲೋರ್ ಆಗಿರುವಂತದ್ದು. ಯಾವುದೇ ರೆಫರೆನ್ಸ್ ಕೊಟ್ಟು ಹಂಗಿದ್ಯಾ ಅಂತ ಹೋಗಿ ನಾನು ಆ ಸಿನಿಮಾ ನೋಡಿದಾಗ ಫಾರ್ಚುನೇಟ್ಲಿ ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ತುಂಬಾ ಒರಿಜಿನಲ್ ಆಗಿದೆ ಅಂತ. ಕೆಲವು ನಿರ್ದೇಶಕರು ನನ್ನ ಮುಂಚೆ ಇದ್ದದ್ದು ಯಾರಿಗೆ ತೋರ್ಸಕ್ಕಾಗಿದೆ, ಅವರು ಕೂಡ ಈ ತರ ಐಡಿಯಾ ನಾನು ನೋಡಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಒಬ್ರು ತುಂಬಾ ಹಿರಿಯ ಸಾಹಿತಿ, ಅವ್ರ ಹೆಸರು ತಗೊಳ್ಳೋ ಲಿಬರ್ಟಿ ನಾನು ತಗೊಳ್ಳಲ್ಲ, ಬಟ್ ತುಂಬಾ ಸೀನಿಯರ್ ಸಾಹಿತಿ ಕನ್ನಡದವರು, ಕೆಲವು ವರ್ಷದಿಂದ ಈ ತರ ಒಂದು ಐಡಿಯಾ ಮೇಲೆ ವರ್ಕ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ನನಗೆ ತಿಳಿಸಿದ ಮಾತು, ಕನ್ನಡದ ಮಟ್ಟಿಗೆ ಲಿಟರೇಚರ್ ಅಲ್ಲಿ ಅಥವಾ ಸಿನಿಮಾನಲ್ಲಿ ನನಗೆ ತಿಳಿದಿಲ್ಲ ಇದು ಎಕ್ಸ್ಪ್ಲೋರ್ ಆಗಿರೋದು ಅಂತ. ಸೊ ಅದೊಂದು ಧೈರ್ಯ ಇದೆ. ಅಟ್ ದಿ ಎಂಡ್ ಆಫ್ ದ ಡೇ ಏನೂ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ತುಂಬಾ ಯುನೀಕ್ ಆಗಿರೋ ಕಥೆ. ಪ್ಲಸ್ ನನ್ನ ಜೊತೆ ಕೆಲಸದಲ್ಲಿ ಕಥೆ ಬರೆಯುವಾಗ ನನ್ನ ಜೊತೆ ಇದ್ದವರು ನನಗೆ ಕೇಳಿದ ಪ್ರಶ್ನೆಗಳು, ಅದಾಗಿದ್ದ ಐಟರೇಷನ್ಸ್, ಅದೆಲ್ಲ ಅಟ್ಲೀಸ್ಟ್ ಐ ಆಮ್ ಕಾನ್ಫಿಡೆಂಟ್ ದಟ್ ಯು ವಿಲ್ ಟೇಕ್ ಹೋಮ್ ಅ ವೆರಿ ಬ್ಯೂಟಿಫುಲ್ ಎಮೋಷನಲ್ ಸ್ಟೋರಿ. ಇನ್ನೇನಾದ್ರೂ ಹೇಳೋದಿದೆ ಗೊತ್ತಿಲ್ಲ. ಥ್ಯಾಂಕ್ ಯು ಟು ಮೈ ಎಂಟೈರ್ ಟೀಮ್. ತುಂಬಾ ಜೊತೆಗೆ ನಿಂತು ಮಾಡಿದ್ದಾರೆ. ಸಂಬಂಧಗಳ ಕಥೆ ನಾನು ನನ್ನ 15 ವರ್ಷದ ಈ ಸಿನಿಮಾ ಜರ್ನಿ ಸೋಫಾರ್ ಏನಾಗಿದೆ ಅದರಲ್ಲಿ ಬೆಳೆಸ್ಕೊಂಡಿದ್ದ ಸಂಬಂಧಗಳು ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ತುಂಬಾ ಸಂತೋಷದಿಂದ, ತುಂಬಾ ಪ್ರೀತಿಯಿಂದ ಮಾಡಿದ್ದೀವಿ. ಅಟ್ ದಿ ಎಂಡ್ ಆಫ್ ದ ಡೇ ನನ್ ಆಫ್ ದಿಸ್ ಮ್ಯಾಟರ್ಸ್ ಟು ದಿ ಆಡಿಯನ್ಸ್. ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ, ಎಮೋಷನಲಿ ಹೇಗೆ ಕನೆಕ್ಟ್ ಆಗುತ್ತೆ ಅಷ್ಟೇ ಮ್ಯಾಟರ್ ಆಗೋದು. ಸೊ ನನ್ನ ಜರ್ನಿ ಬಗ್ಗೆ ನಾನು ಹೇಳ್ಕೊಂಡಿದ್ದೀವಿ, ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಐ ಹೋಪ್ ದ ವರ್ಕ್ ಆಲ್ಸೋ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್. ನಿಮ್ಮ ಸಹಕಾರ, ನಿಮ್ಮ ಎನ್ಕರೇಜ್ಮೆಂಟ್, ನಿಮ್ಮ ಬ್ಲೆಸ್ಸಿಂಗ್ಸ್ ಇದ್ರೆ ಹೀಗೆ ಕಥೆಗಳು ತಗೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು.
ನನ್ನ ಪಾತ್ರದ ಹೆಸರು ಮಾಯಾ 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 ಅಂತ ನಾವು ತುಂಬ ಕೇಳಿದ್ದೀವಿ ಇವತ್ತು ಬೆಳಗ್ಗೆಯಿಂದ. ಸೊ ಆ್ಯಕ್ಚುಲಿ ಒಂದು ಕಲಾವಿದೆ ಪಾತ್ರ. ಇಷ್ಟು ವರ್ಷ ನಾನು ಸುಮಾರು 10 ವರ್ಷ ಆಯಿತು ಫಿಲ್ಮ್ ಇಂಡಸ್ಟ್ರಿಗೆ ಬಂದು. ಬಟ್ ಇಲ್ಲಿ ತನಕ ಐ ಹ್ಯಾವ್ ನೆವರ್ ಗಾಟನ್ ಅ ಚಾನ್ಸ್ ಟು ಪ್ಲೇ ಅನ್ ಆರ್ಟಿಸ್ಟ್ ಆರ್ ಅ ಕಲಾವಿದೆ. ಆ್ಯಂಡ್ ಥ್ಯಾಂಕ್ಸ್ ಸೂರ್ಯ ಫಾರ್ ಗಿವಿಂಗ್ ಮಾಯಾ ಟು ಮೀ. ಮಾಯಾ ಈ ಕಥೆ ಇನ್ಫ್ಯಾಕ್ಟ್ ಸೂರ್ಯ ವಶಿಷ್ಠ ಅವರು ನನ್ನ ಹತ್ರ ಬಂದು ತುಂಬ ವರ್ಷಗಳ ಹಿಂದೆ ಹೇಳಿದ ಕಥೆ. ಆ ನಂತರ ಶೂಟ್ ಮಾಡೋ ಅಷ್ಟರಲ್ಲಿ ಕಥೆದ ರೂಪ ಅಲ್ಲ ಪ್ಯಾಕೇಜಿಂಗ್ ಇದೆಯಲ್ಲ ನರೇಷನ್ ತುಂಬಾ ಬದಲಾಗಿತ್ತು. ಸೊ ಫೈನಲಿ ನಾವು ಶೂಟ್ ಮಾಡಬೇಕಾದ್ರೆ ಇಟ್ ವಾಸ್ ಅನ್ ಎಕ್ಸ್ಟ್ರೀಮ್ಲಿ ಫನ್ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಬಿಕಾಸ್ ಆ ಟೈಮಲ್ಲಿ ನಾನು ನನ್ನ ಮಗಳ ಜೊತೆ ಮಾಡಿದ ಮೊದಲನೇ ಸಿನಿಮಾ. ಸೊ ಜಾನ್ಕಿನ ಲಿಟ್ರಲಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಅಲ್ಲ ನಮ್ಮಮ್ಮ ಸೆಟ್ಟಿಗೆ ಕರ್ಕೊಂಡ್ಬಂದು ಒಟ್ಟಿಗೆ ಒಂದು 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 ಆಲ್ಮೋಸ್ಟ್ ಲೈಕ್ ಒನ್ ಫ್ಯಾಮಿಲಿ ಸಿಚುವೇಶನ್ ಆನ್ ಒನ್ ಸೈಡ್ ಅಂಡ್ ಅ ಪ್ರೊಫೆಷನಲ್ ಸಿಚುವೇಶನ್ ಆನ್ ದಿ ಅದರ್. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದ ಸಪೋರ್ಟ್ ದಟ್ ಪೀಪಲ್ ವುಡ್ ಗಿವ್ ಯಂಗ್ ಮದರ್ಸ್ ಆನ್ ಸೆಟ್ ವಿ ಹಾರ್ಡ್ಲಿ ಸಿ, ಆ್ಯಂಡ್ ಅದು ಈ ತಂಡ ಈ ಸಿನಿಮಾ ನನಗೆ ಕೊಡ್ತು. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ದಟ್ ವಾಸ್ ಸಮಥಿಂಗ್ ವೆರಿ ಸ್ಪೆಷಲ್. ಸೊ ನಾನು ಈ ಸಿನಿಮಾನ ಒಂದು ಆಪರ್ಚುನಿಟಿಯಾಗೆ ನೋಡ್ತಾ ಇದ್ದೀನಿ. ಇಷ್ಟು ವರ್ಷ ಕೆಲಸ ಮಾಡಿದ್ರೂ ಕೂಡ ನನಗೆ ಸಾರಾಂಶ ಸಿಕ್ಕಿದ್ದು, ಅದ್ರ ಜೊತೆ ನಿಂತ್ಕೊಂಡು ಇವತ್ತು ನಿಮ್ಮ ಮುಂದೆ ತರೋದು ಕೂಡ ತುಂಬ ಹೆಮ್ಮೆಯಿಂದ ತುಂಬ ಹೆಮ್ಮೆಯಿಂದ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಫೆಬ್ರವರಿ 15ನೇ ತಾರೀಕು. ಪ್ಲೀಸ್ ಸಿನಿಮಾ ನೋಡಿ ತಿಳಿಸಿ ನಿಮ್ಮ ಅಭಿಪ್ರಾಯ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ನೀವು ಹೇಳಿದ್ರಲ್ಲ ಯು ರಿಯಲಿ ಕನೆಕ್ಟೆಡ್ ಟು ವಾಟ್ ವಿ ಆರ್ ಟ್ರೈಂಗ್ ಟು ಸೇ, ಅದಕ್ಕೋಸ್ಕರ ಮಾತ್ರ ಸೂರ್ಯ ವಶಿಷ್ಠ ಅವರು ವೆರಿ ಶೋರ್ ದಟ್ ಯು ವಾಂಟೆಡ್ ಯು ಹಿಯರ್ ಹಿಮ್ ಅಂತ. ಸೊ ತುಂಬಾ ಥ್ಯಾಂಕ್ಸ್ ಇಡೀ ಟೀಮ್ ಅಂತ, ತುಂಬಾ ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಟೈಮ್ ಔಟ್. ಆ್ಯಂಡ್ ಥ್ಯಾಂಕ್ ಯು. ಐ ಹ್ಯಾವ್ ಟು ಥ್ಯಾಂಕ್ ಮೈ ಲೈಕ್ ನಾನು ಆಕ್ಟ್ ಮಾಡಿರೋದ್ರಿಂದ ಡೈರೆಕ್ಟ್ ಮಾಡಿರೋದ್ರಿಂದ ನನ್ನ ಜೊತೆ ಶೂಟಿಂಗ್ ಅಲ್ಲಿ ಇದ್ದ ನನ್ನ ಟೀಮ್ ಅಷ್ಟೇ ನಮ್ಮ ಜೊತೆ ಶ್ರಮ ಎತ್ತಿದ್ದಾರೆ. ವಿ ವರ್ ಥರೋಲಿ ಆನ್ ದ ಸೇಮ್ ಪೇಜ್ ವಿಚ್ ಗೇವ್ ಮಿ ದ ಕಾನ್ಫಿಡೆನ್ಸ್ ಆ್ಯಂಡ್ ದ ಕಂಫರ್ಟ್ ಟು ಲೈಕ್ ಆ 30 seconds ಶಾರ್ಟ್ ಶುರು ಆಗಕ್ಕೆ ಮುಂಚೆವರೆಗೂ ನಾನು ಡೈರೆಕ್ಟರ್ ಆ 30 seconds ಅಲ್ಲಿ ಹೋಗಿ ನಾನು ಅಭಯಾಗಿ ಕ್ಯಾಮ್ರಾ ಮುಂದೆ ಬರಬೇಕು. ಸೊ ಇನ್ ದ್ಯಾಟ್ ರಿಗಾರ್ಡ್ ಕಾರ್ತಿಕ್, ಪ್ರತಿಮಾ ಆ್ಯಂಡ್ my associate directors and my DOP ಅವರು ಓದಕ್ಕೆ ಅಮೆರಿಕಾ ಹೋಗಿದ್ದಾರೆ ಇವಾಗ ಫಿಲ್ಮ್ ಸ್ಟಡೀಸ್ಗೆ. ಬಟ್ ಅನಂತ್ ಭಾರದ್ವಾಜ್ ಅಂಡ್ ಶಶಾಂಕ್ ಇಸ್ ಹಿಯರ್. ಸೊ ಟೆಕ್ನಿಕಲ್ ಟೀಮ್ ನಲ್ಲಿ ಇದ್ದವರು ಅಷ್ಟೇ ಆನ್ ದ ಸೇಮ್ ಪೇಜ್, ಅಷ್ಟೇ ಕ್ಲಾರಿಟಿನಲ್ಲಿ ನನ್ನ ಜೊತೆ ಕೆಲಸ ಮಾಡಿದ್ರಿಂದ ನನಗೆ ಇದು ಮಾಡೋಕ್ಕೆ ಸಾಧ್ಯವಾಯಿತು. ಸೊ ಐ ಡೂ ಹ್ಯಾವ್ ಟು ಅಕ್ನಾಲೇಜ್ ಅಪರಾಜಿತ್ ಅಂಡ್ ಉದಿತ್ ಇಲ್ಲಿದ್ದಾರೆ, ಆಲ್ರೆಡಿ ಮಾತಾಡ್ತಾ ಇದ್ದಾರೆ. ಬಟ್ ಯಾ ಮಿಕ್ ಅವರು ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೊ ಮಚ್. ಸೊ ನೈಸ್ ಮೆಟರ್ನಿಟಿ ಬ್ರೇಕ್ ಬಟ್ ಕೆಲಸ ಮಾಡ್ತಿದ್ದೆ. ಈಗ ಇಲ್ಲ ಸರ್ 4 ವರ್ಷ. ಆ್ಯಂಡ್ ಹೆಡ್ ಪುಷ್ ರಿಲೀಸ್ ಆಯಿತು. ಈಗ ಸಾರಾಂಶ ಇನ್ನು 3-4 ಚಿತ್ರ ಇದೆ ರಿಲೀಸ್ ಆಗಕ್ಕೆ ಸರ್. ರಿಲೀಸ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ದೀವಿ ಕನ್ನಡ ಸಿನಿಮಾಗಳನ್ನ. ನೋಡೋಣ ಏನಾಗುತ್ತೆ ಅಂತ. ಬಟ್ ಒನ್ ಥಿಂಗ್ ಹೇಳ್ಬೇಕು ಸರ್, ಅಂದ್ರೆ ನಾನು ಆಸ್ ಅ ಯಂಗ್ ಡೆಬ್ಯೂಟೆಂಟ್ ಡೈರೆಕ್ಟರ್ ಶ್ರುತಿ ಅವ್ರ ಬಗ್ಗೆ ಹೇಳ್ಬೇಕು. ಐ ಫಾರ್ಗಾಟ್ ಟು ಮೆನ್ಷನ್ ದಿಸ್. ನಾನು ಫಸ್ಟ್ ಟೈಮ್ ಅವ್ರಿಗೆ ಕತೆ ಹೇಳಿದಾಗ ನಾನು ಯಾರು ಏನು ಅವ್ರಿಗೆ ತಲೆ ಬಿಡ ಗೊತ್ತಿರಲಿಲ್ಲ. ನಾನು ಶಾರ್ಟ್ ಫಿಲ್ಮ್ ಏನು ಮಾಡಿರಲಿಲ್ಲ. ಶಿ ಹ್ಯಾಡ್ ಆಲ್ರೆಡಿ delivered a hit. She was quite a popular name in the business, Lucia ಆದ್ಮೇಲೆ. So and it was a very crucial point in her career at that point. So ನಾನು ಕತೆ ಹೇಳಿದಾಗ the quickness and eagerness with which she supported and said ನಾನು ಈ ಸಿನಿಮಾ ಮಾಡ್ತೀನಿ, ನಾನು ಇರ್ತೀನಿ ನಿಮ್ಮ ಜೊತೆ. ಅಂಡ್ ನನ್ನ ಪ್ರೊಡ್ಯೂಸರ್ ಅಂತ ಹೇಳಿದೆ, ನಾವೇ ಸೇರ್ಕೊಂಡು ಸಿನಿಮಾ ಮಾಡ್ತಾ ಇದೀವಿ. ಅವಾಗ ಅನಂತ್ ಸರ್ ಇರಲಿಲ್ಲ, ರಕ್ಷಿತ್ ಅವರು ಇರಲಿಲ್ಲ. It was she was one of the first people to say yes to the film, and she took a chance on me. So and it is how she has always been towards work, towards cinema. ಯಾರೇ ಹೊಸ ತಂಡ ಬಂದ್ರು ಅವರು ಏನೋ ಒಂದು ಪ್ರಯತ್ನ ಇದೆ, ಅದಕ್ಕೆ ನಾನು ಹಿಂಗಾದ್ರೂ ನಾನು ಸಪೋರ್ಟ್ ಮಾಡ್ತೀನಿ. ನಾನು ಕಾಸ್ಟ್ಯೂಮ್ ಕ್ಯಾರವನ್ ಕೊಡ್ತಾ ಇರ್ಲಿಲ್ಲ, ಎಷ್ಟೊಂದು ಅಂದ್ರೆ ಇರ್ಲಿಲ್ಲ ಕೊಡೋದಕ್ಕೆ. ಅಂಡ್ ಶಿ ಯೂಸ್ ಟು ಅಂಡರ್ಸ್ಟ್ಯಾಂಡ್ ದಟ್. ಎಷ್ಟೊಂದು ಕಡೆ ಅಂತೂ ನೀವೆಲ್ಲ ಆ ಕಡೆ ತಿರ್ಕೊಂಡು ನಿಂತ್ಕೊಳ್ಳಿ, ಯಾರು ಬರ್ದೇ ಇರೋಂಗ್ ನೋಡ್ಕೊಳ್ಳಿ, ಕಾರನ್ನು ಚೇಂಜ್ ಮಾಡ್ತೀನಿ ಅಂತ ಬೆಳಗ್ಗೆ 3 ಗಂಟೆಗೆ ಶೂಟಿಂಗ್. ಲೈಕ್ ದಟ್ ಕೈಂಡ್ ಆಫ್ ಕಮಿಟ್ಮೆಂಟ್ ಶಿ ಗಿವ್ಸ್ ಫಾರ್ ಅ ಫಿಲ್ಮ್, and that is very very special. As a filmmaker, I can tell you, to find an actor and an artist who is committed like that is very rare. So I have to thank her, and it's a big privilege and an honor for me to be coming and doing this for her. You took a chance on me.
ಸಪ್ತಸಾಗರ ಮಾಡಿದಾಗಲೂ ಸೈನ್ ಹಾಕಿದ್ವಿ. ಡೈವರ್ಷನ್ ಪಾತ್ರೆ ಕಳೆದ ದಾರಿ ಸಿನಿಮಾಗೆ ಈ ಮೂಲಕ ಸಾರಾಂಶ ಅಚ್ಚುಕಟ್ಟದಿಂದ ಒಂದು